ಸ್ವಾಮಿ, ವಿಶ್ವಾಮಿತ್ರ ಮುನಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ದಕ್ಷಿಣೆಯ ಧನಕ್ಕಾಗಿ ಹರಿಶ್ಚಂದ್ರ ಮಹಾರಾಜರು ಎಷ್ಟು ಕಷ್ಟಪಡಬೇಕಾಯಿತು. ಪ್ರಾಣಪ್ರಿಯರಾದ ಪತ್ನಿಯನ್ನು, ಪುತ್ರನನ್ನು ಮಾರಿಕೊಂಡರು. ಕಡೆಗೆ ತಮ್ಮನ್ನೇ ತಾವು ಮಾರಿಕೊಂಡು ಸ್ಮಶಾನ ಕಾಯುವಂತ ದುಸ್ಥಿತಿಗೆ ಇಳಿದು ಬಿಟ್ಟರು. ಅವರ ಕಷ್ಟ ಪರಂಪರೆಗಳು ಅಲ್ಲಿಗೆ ಮುಗಿದವೋ ಅಥವಾ ಇನ್ನೂ ಸಂಕಟಗಳು ಪಡಬೇಕಾಯಿತು? ಅವರ ಕಷ್ಟ ಪರಂಪರೆಯೇ ಇನ್ನೂ ಮುಗಿದಿರಲಿಲ್ಲ ಸೀತೆ. ಪುತ್ರ ಲೋಹಿತಾಶ್ವ ಒಂದು ದಿನ ದರ್ಬೆ ತರಲು ಕಾಡಿಗೆ ಹೋಗಿ ಸರ್ಪ ಕಚ್ಚಿ ಮೃತನಾದ. ಚಂದ್ರಮತಿಯು ಗೋಳನ್ನು ವರ್ಣಿಸುವಂತಿಲ್ಲ. ಪುತ್ರ ಶವ ಸಂಸ್ಕಾರಕ್ಕೆ ಗತಿಯಿಲ್ಲದ ಅವರನ್ನು ಆ ದಿನ ಮನೆ ಒಡತಿ ಕೆಲಸ ಮುಗಿಸಿಯೇ ಹೋಗಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಅದರಂತೆ ಚಂದ್ರಮತಿ ಕೆಲಸ ಮುಗಿಸಿ ಕಾಡಿನಲ್ಲಿ ಪುತ್ರ ಶವವನ್ನು ತಬ್ಬಿಕೊಂಡು ಗೋಳಾಡುತ್ತಿರುವಾಗ ರಾಜಭಟರು ಬಂದು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದು ಸೆರೆ ಹಿಡಿದರು. ಅಯ್ಯೋ, ಎಂತ ಅನ್ಯಾಯ! ಚಂದ್ರಮತಿ ಅಂತ ಸಾಧ್ವಿಯನ್ನು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದರೆ? ದುರದೃಷ್ಟ ಬೆನ್ ಹತ್ತಿದಾಗ ನಿಂತ ನೆಲವೇ ಕುಸಿಯುತ್ತದೆ ದೇವಿ. ಹಾಗಾದರೆ ರಾಜ ಚಂದ್ರಮತಿ ದೇವಿಗೆ ಅಪರಾಧಿ ಎಂದು ಶಿಕ್ಷೆ ವಿಧಿಸಿ ಬಿಟ್ಟರೆ? ಹೌದು ದೇವಿ, ಚಂದ್ರಮತಿ ದೇವಿಗೆ ಶಿರಚ್ಛೇದನದ ಶಿಕ್ಷೆ ವಿಧಿಸಿದರು. ಆ ಶಿಕ್ಷೆಯನ್ನು ಕಾರ್ಯಗತಗೊಳಿಸಲು ರಾಜಭಟರು ಅವರನ್ನು ವೀರಬಾಹುವಿಗೆ ವಹಿಸಿಕೊಟ್ಟರು. ವೀರಬಾಹು ಅವರನ್ನು ತನ್ನ ಸೇವಕನಾದ ಹರಿಶ್ಚಂದ್ರರಿಗೆ ಒಪ್ಪಿಸಿ ಶಿರಚ್ಛೇದನ ಮಾಡುವಂತೆ ಆಜ್ಞಾಪಿಸಿದ. ಸ್ವಾಮಿ, ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರೇ ತಮ್ಮ ಧರ್ಮಪತ್ನಿಯ ಶಿರಚ್ಛೇದನ ಮಾಡುವ ಪರಿಸ್ಥಿತಿ ಬಂದು ಬಿಟ್ಟಿತ್ತೆ. ಹೌದು ದೇವಿ, ಶಿಶು ಹತ್ಯೆಗೆ ಮರಣದಂಡನೆಯೇ ಸೂಕ್ತ ಶಿಕ್ಷೆ ಅಲ್ಲವೇ? ನನ್ನ ಮನಸ್ಸು ತಳಮಳಿಸುತ್ತಿದೆ ಸ್ವಾಮಿ. ಹರಿಶ್ಚಂದ್ರ ಮಹಾರಾಜರು ಅಕರ್ಣ ಜನಕನ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು? ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ರಾಜಾದಿರಾಜರಿಂದ ಗುಣಗಾನವ ಕೇಳುತ್ತಾ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತಾ. ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತಾ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ. ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ. ಎನಿತು ಸುಂದರ, ಎನಿತು ಸುಂದರ. ಅಂತ್ಯವಾದೋ ಕಾಯಗಳಿಗೆ
ರುದ್ರಭೂಮಿ ಕಾಯುತ ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ ಅಂತ್ಯವಾಗೋ ಕಾಯಗಳಿಗೆ ರುದ್ರಭೂಮಿ ಕಾಯುತ ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ ಭೂತ ಪ್ರೇತ ಪಿಶಾಚಿಗಳ ಕೇಕೆಯನ್ನು ಕೇಳುತ್ತಾ ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಬೇಕರ ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಬೇಕರ ಎಲೆ ವೀರಭಾವಿನ ದಾಸ, ಇಲ್ಲಿ ಕೇಳು. ರಾಜಾಜ್ಞೆಯಂತೆ ನೀನು ಅಪರಾಧಿಯಾದ ಈ ಸ್ತ್ರೀಯ ಶಿರಚ್ಛೇದನ ಮಾಡಬೇಕು. ಇದೇನು ಹೇಳುತ್ತಿರುವಿರಿ? ಸ್ತ್ರೀಯರ ರಕ್ಷಣೆ ಮಾಡುತ್ತಾ ಪ್ರಜಾಪಾಲಕನೆಂದು ಖ್ಯಾತನಾಗಿದ್ದ ನಾನು ಓರ್ವ ಸ್ತ್ರೀಯ ವಧೆ ಮಾಡುವುದೇ? ಆಗದು, ನನ್ನಿಂದಾಗದು. ಇಷ್ಟಕ್ಕೂ ಈಕೆ ಅಂಥ ಅಪರಾಧವನ್ನಾದರೂ ಏನು ಮಾಡಿದ್ದಾಳೆ? ಅದೇನೇ ಆಗಲಿ, ಸ್ತ್ರೀ ವಧೆ ಮಾತ್ರ ನನ್ನಿಂದಾಗದು ಸ್ವಾಮಿ, ನನ್ನಿಂದಾಗದು. ಏ ದಾಸ, ನಾನು ನಿನ್ನ ಒಡೆಯ. ನನ್ನ ಆಜ್ಞೆಯಂತೆ ನಡೆಯುವುದು ನಿನ್ನ ಕರ್ತವ್ಯ, ಅದೇ ಧರ್ಮ. ನಾನು ತಮ್ಮ ದಾಸನೆಂಬುದು ನಿಜ. ಉಚ್ಚ ನೀಚವೆನ್ನದೆ ತಾವು ವಿಧಿಸಿದ ಎಲ್ಲ ಕಾರ್ಯಗಳನ್ನು ಪರಮನಿಷ್ಠೆಯಿಂದ ನಾನು ಮಾಡಿದ್ದೇನೆ. ಆದರೆ ದಯಮಾಡಿ ಸ್ತ್ರೀ ವಧೆ ಮಾಡಬೇಕು ಎನ್ನುವಂತಹ ಆದೇಶವನ್ನು ನನಗೆ ನೀಡಬೇಡಿ. ಏ ದಾಸ, ನನಗೆ ಧರ್ಮ ಬೋಧನೆಯನ್ನು ಮಾಡಲು ನೋಡಬೇಡ. ಅಪಾರವಾದ ಧನದ ರಾಶಿಯನ್ನು ಸುರಿದು ನಿನ್ನನ್ನು ಕೊಂಡುಕೊಂಡಿದ್ದೇನೆ. ನನ್ನ ದಾಸನಾದ ನೀನು ನನ್ನ ಆಜ್ಞೆಯನ್ನು ಮೀರುವುದು ಸ್ವಾಮಿದ್ರೋಹ. ನೀನು ನನ್ನ ಆಜ್ಞೆಯಂತೆ ಈ ಶಿಶು ಹಂತಿಕೆಯ ಕೊರಳನ್ನು ಕತ್ತರಿಸಲೇಬೇಕು. ತೆಗೆದುಕೋ, ತೆಗೆದುಕೋ. ತೆಗೆದುಕೋ, ತೆಗೆದುಕೋ. ಭಟರೇ, ನಡೆಯಿರಿ. ಶಿಶು ಹತ್ಯೆಯಂತಹ ನೀಚ ಪಾತಕ ಕೃತ್ಯವನ್ನು ನೀನೇಕೆ ಮಾಡಿದೆಯಮ್ಮ? ಇಲ್ಲ ಇಲ್ಲ, ನಾನು ಯಾವ ಶಿಶು ಹತ್ಯೆಯನ್ನು ಮಾಡಿಲ್ಲ. ಅಂಥ ಪಾಪ ಕಾರ್ಯವನ್ನ ನಾನು ಕನಸಿನಲ್ಲೂ ಯೋಚಿಸಿದವಳಲ್ಲ. ಇವನು ನನ್ನ ಪುತ್ರನೇ.
ಕಚ್ಚಿ ಸತ್ತಿದ್ದಾನೆ. ಶವ ಸಂಸ್ಕಾರ ಮಾಡಲು ಇಲ್ಲಿಗೆ ತಂದರೆ ನನ್ನನ್ನೇ ಹಂತಕಿ ಎಂದು ಹಿಡಿದೊಯ್ದರು. ನಾನು ನಿರಪರಾಧಿ. ನೀನು ಅಪರಾಧಿಯೋ ನಿರಪರಾಧಿಯೋ ಅದು ನನಗೆ ಸಂಬಂಧಪಟ್ಟ ವಿಷಯವಲ್ಲಮ್ಮ. ನನ್ನ ಒಡೆಯನ ಆಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ನೀನು ಸಿದ್ಧಳಾಗು. ಅಯ್ಯ, ಸ್ವಲ್ಪ ಕನಿಕರ ತೋರು ಮಹಾತ್ಮ. ನಿನ್ನ ಕರ್ತವ್ಯ ಪಾಲನೆಗೆ ನಾನು ಅಡ್ಡಿಪಡಿಸುವುದಿಲ್ಲ. ಆದರೆ ಅದಕ್ಕೆ ಮೊದಲು ಈ ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವಯ್ಯ. ದಯವಿಟ್ಟು ದಯ ತೋರು. ಆಗಬಹುದು. ಮೊದಲು ನಿನ್ನ ಕುಮಾರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಆ ನಂತರ ನನ್ನ ಪರಶುವಿಗೆ ಕೊರಳು ನೀಡಲು ಸಿದ್ಧಳಾಗ. ಅಯ್ಯ, ನಿನ್ನ ಈ ಔದಾರ್ಯಕ್ಕೆ ವಂದನೆಗಳು ಮಹಾತ್ಮ. ಆದರೆ ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಲು ನೀನು ಒಂದು ವರಹವನ್ನು ತೆರವಾಗಿ ನೀಡಬೇಕು. ಅಲ್ಲದೆ ಪಡಿಯಕ್ಕಿ ಒಂದು ಹೊಸ ಬಟ್ಟೆಯನ್ನು ನೀಡಬೇಕು. ಇದು ಒಡೆಯನ ಆಜ್ಞೆ. ಇದು ನೀಡದೆ ನೀನು ಶವ ಸಂಸ್ಕಾರವನ್ನು ಮಾಡುವ ಹಾಗಿಲ್ಲ. ಅಯ್ಯೋ, ನನ್ನ ಬಳಿ ಒಂದು ಕವಡೆಯೂ ಇಲ್ಲವೇ? ಅಯ್ಯ, ದಯ ತೋರು ಮಹಾತ್ಮ. ನನ್ನ ಪಾಲಿನ ಪಡಿಯಕ್ಕಿ ಹಾಗೂ ಹೊಸ ಬಟ್ಟೆಯನ್ನು ಬೇಕಾದರೆ ನಾನು ಬಿಟ್ಟು ಬಿಡುತ್ತೇನೆ. ಆದರೆ ನೀನು ಒಂದು ವರಹವನ್ನು ನೀಡಲೇಬೇಕು ತಾಯಿ. ಅದು ಒಡೆಯನಿಗೆ ನೀಡಲೇಬೇಕಾದ ತೆರ. ಅದಿಲ್ಲದೆ ಶವ ಸಂಸ್ಕಾರ ಮಾಡುವ ಹಾಗಿಲ್ಲ. ಕಂದ, ಅಯ್ಯ ಪುಣ್ಯಾತ್ಮ, ಈಗ ಮೊದಲು ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡು. ಆಮೇಲೆ ನನ್ನ ಶಿರಚ್ಛೇದನವನ್ನು ಮಾಡು. ಆನಂತರ ನನ್ನ ಕೊರಳಲ್ಲಿರೋ ಈ ತಾಳಿಯನ್ನ ನಿನ್ನ ಬಡೆಯ ತೆರಕ್ಕೆ ತೆಗೆದುಕೋ. ಆಯಿತು, ಹಾಗೇ ಆಗಲಿ. ಮೊದಲು ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಧನ್ಯವಾದಗಳು.
ಸತ್ತಿರವನು ತನ್ನ ಪ್ರೀತಿಯ ಪುತ್ರನೇ. ತಾನು ವಧಿಸಬೇಕಾಗಿರುವುದು ತನ್ನ ಪ್ರೀತಿಯ ಮಡದಿಯೇ ಎಂಬ ಅರಿವೇ ಇಲ್ಲದೆ ಹರಿಶ್ಚಂದ್ರ ಮಹಾರಾಜರು ಶವ ಸಂಸ್ಕಾರಕ್ಕೆ ಅವಕಾಶ ನೀಡಿದರು. ಆದರೆ ಪುತ್ರ ಶೋಕದಿಂದ ತತ್ತರಿಸಿ ಹೋದ ಚಂದ್ರಮತಿ ದೇವಿಯ ಪ್ರಲಾಪವನ್ನು ನೆನೆದುಕೊಂಡರೆ ಕರಳು ಕತ್ತರಿಸಿದಂತಾಗುತ್ತದೆ. ಸೀತೆ, ನೀನು ಇನ್ನೂ ಹರಿಶ್ಚಂದ್ರ ಮಹಾರಾಜರ ಕಥೆಯ ಗುಂಗಿನಲ್ಲಿ ಇರುವಂತೆ ಕಾಣುತ್ತಿದೆ. ಹೌದು ಸ್ವಾಮಿ, ಅದನ್ನು ಮರೆಯುವುದೇ ಸಾಧ್ಯವಾಗುತ್ತಿಲ್ಲ. ಒಂದು ಕಡೆ ಪುತ್ರ ಶೋಕ, ಇನ್ನೊಂದು ಕಡೆ ನಿರಪರಾಧಿಯಾದ ಪತ್ನಿಯನ್ನು ತಾನೇ ತನ್ನ ಕೈಯಾರೆ ಕೊಲ್ಲುವಂತಹ ಸ್ಥಿತಿ. ಹರಿಶ್ಚಂದ್ರ ಮಹಾರಾಜರಿಗೆ ಎಂಥ ಸಂಕಟದ ಪರಿಸ್ಥಿತಿ. ಇನ್ನು ಚಂದ್ರಮತಿಗಾದರೂ ಪುತ್ರನ ದುರ್ಮರಣವನ್ನು ಕಂಡ ದುಃಖವಲ್ಲದೆ ಚಕ್ರವರ್ತಿಯಾಗಿದ್ದ ತನ್ನ ಪತಿಗೆ ಸ್ಮಶಾನವನ್ನು ಕಾಯುವ ದುಸ್ಥಿತಿ ಬಂತಲ್ಲ ಎಂಬ ನೋವು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪತಿ ಪತ್ನಿಯರು ಶಾಶ್ವತವಾಗಿ ದೂರವಾಗುವ ಸಂದರ್ಭ. ಇದನ್ನು ನೆನೆದುಕೊಂಡರೆ ಸಮಾಧಾನ ಮಾಡಿಕೊಡಿ. ಮುಂದಿನ ಕಥೆಯನ್ನು ಕೇಳಿದರೆ ನಿನ್ನ ಸಂಕಟ ನಿವಾರಣೆ ಆಗುತ್ತದೆ. ಇನ್ನೇನು ಹರಿಶ್ಚಂದ್ರ ಮಹಾರಾಜರು ಚಂದ್ರಮತಿ ದೇವಿಯ ಶಿರಚ್ಛೇದನ ಮಾಡಬೇಕು. ಅಷ್ಟರಲ್ಲಿ ಎಲ್ಲವೂ ಸುಖಾಂತ್ಯವಾಯಿತು. ಅಯ್ಯೋ ದುರ್ವಿಧಿಯೇ, ಎಂಥ ನಿರ್ದಯಿ ನೀನು. ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ಪರಮಾನ್ನವನುಂಡು ಬೆಳೆದ ಏನಿತು ಸುಂದರ, ಏನಿತು ಸುಂದರ. ಬಂದ ಕಷ್ಟಗಳಿಗೆ ಅಂಜಲಿಲ್ಲ. ಪತಿಯಿಂದ ದೂರವಾದೆ ಎಂದು ನಾನು ಅಳುಕಲಿಲ್ಲ. ಈ ನನ್ನ ಕಂದನಾದರೂ ನನ್ನ ಜೊತೆಯೇ ಇದ್ದಾನೆ ಎಂದು ನಾನು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಕಂದ, ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದೆಯಾ? ನೀನಿಲ್ಲದೆ ಈ ಜಗತ್ತೇ ಶೂನ್ಯವಾಗಿ ಹೋಯಿತು. ಆದರೆ ಕಂದ, ನೀನು ಹೆದರಬೇಡ. ನಿನ್ನನ್ನ ಹೆಚ್ಚು ಹೊತ್ತು ಕಾಯಿಸುವುದಿಲ್ಲ. ನಾನು ಬೇಗ ನಿನ್ನ ಬಳಿಗೆ ಬಂದು ಬಿಡುತ್ತೇನೆ. ಕಾಶಿ ಮಹಾರಾಜರು ನನಗೆ ಮರಣದಂಡನೆಯನ್ನು ವಿಧಿಸಿ ದೊಡ್ಡ ಉಪಕಾರವೇ ಮಾಡಿದ್ದಾರೆ. ಆದರೆ ಕಂದ, ಲೋಹಿತಾಶ್ವ, ಮಹಾತ್ಮರಾದ ಹರಿಶ್ಚಂದ್ರ ಮಹಾರಾಜರ ಪುತ್ರವಾಗಿ, ಅಯೋಧ್ಯೆಯ ರಾಜಕುಮಾರನಾಗಿ, ಹೆತ್ತ ತಾಯಿಯ ಕೈಯಿಂದಲೇ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಸ್ಥಿತಿ ನಿನಗೆ ಬಂದು ಬಿಟ್ಟಿದ್ದೆ. ಅಯ್ಯೋ, ಮಹಾರಾಣಿ ಚಂದ್ರಮತಿಯಾದ ನಾನು ಅಪರಾಧಿಯಂತೆ ಮರಣದಂಡನೆಗೆ ಗುರಿಯಾಗಿದ್ದೇನೆ. ನೀನು ಹಾವು ಕಚ್ಚಿ ಅನಾಥನಂತೆ ಅಕಾಲ ಮರಣಕ್ಕೆ ಗುರಿಯಾಗಿದ್ದೀಯ. ಪ್ರಾಣಪ್ರಿಯರಾದ ಪತ್ನಿ ಪುತ್ರರ ಈ ದುರವಸ್ಥೆಯನ್ನು ಅರಿಯದ ಆ ನಿನ್ನ ತಂದೆ ಹರಿಶ್ಚಂದ್ರ ಮಹಾರಾಜರು ಈಗ ಎಲ್ಲಿರುವರೋ, ಏನು ಮಾಡುತ್ತಿರುವರೋ? ಕಂದ, ನಿನ್ನ
ಆಗಿ ಹೋಗುತ್ತದೆ. ಈ ವಾರ್ತೆಯನ್ನು ಅವರಿಗೆ ಯಾರು ತಿಳಿಸುತ್ತಾರೆ? ಅಯ್ಯೋ, ಇದೇನಾಗಿ ಹೋಯಿತು ಕಂದ? ಕುಮಾರ, ರೋಹಿತಾಶ್ವ, ದೇವಿ, ಚಂದ್ರಮತಿ, ಕಂದ, ಕುಮಾರ, ರೋಹಿತಾಶ್ವ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಂತೆ ಮಾಡಿದನೆ ಆ ದುರ್ವಿಧಿ. ಇಂದಲ್ಲ ನಾಳೆ ನನ್ನ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಅಯೋಧ್ಯೆಯ ಸಿಂಹಾಸನದಲ್ಲಿ ನೀನು ವಿರಾಜಮಾನನಾಗುವೆ ಎಂದು ಭಾವಿಸಿದ್ದರೆ ಈಗ ಈ ಸುಡುಗಾಡಿನಲ್ಲಿ ಶವವಾಗಿ ಬಿದ್ದಿರುವೆ ಎಂದು. ಸ್ವಾಮಿ, ಸ್ವಾಮಿ, ನೀನು ಈ ಸ್ಮಶಾನದಲ್ಲಿ? ಸ್ವಾಮಿ, ಹೌದು ದೇವಿ, ನಾನೇ ನಿನ್ನ ಪತಿ, ಈ ಕಂದನ ತಂದೆ, ಅಯೋಧ್ಯೆಯ ಮಹಾರಾಜ. ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ದಕ್ಷಿಣೆಯ ಧನಕ್ಕಾಗಿ ಈ ಸ್ಮಶಾನದೊಡೆಯ ವೀರಬಾಹುವಿಗೆ ನನ್ನನ್ನು ನಾನೇ ಮಾರಿಕೊಂಡು ದಾಸನಾಗಿರುವೆ. ಅಯ್ಯೋ ಸ್ವಾಮಿ, ಏನಿದು ಸ್ವಾಮಿ, ಇದೇನಿದು ಪರೀಕ್ಷೆ? ಅಯ್ಯೋ, ಚಕ್ರವರ್ತಿಯಾಗಿ ವಿಶಾಲ ಸಾಮ್ರಾಜ್ಯವನ್ನೇ ಆಳುತ್ತಿದ್ದ ನೀವು ಈಗ ಈ ಸ್ಮಶಾನದಲ್ಲಿ ಹೆಣಗಳನ್ನು ಸುಡುವ ಕಾಯಕವನ್ನು ಮಾಡುವಂತಾಯಿತೆ. ಅಯ್ಯೋ ಸ್ವಾಮಿ. ದೇವಿ, ಸತ್ಯಕ್ಕಾಗಿ ಇಂತಹ 1000 ಕಷ್ಟಗಳು ಬಂದರೂ ನಾನು ಹೆದರುವುದಿಲ್ಲ. ಆದರೆ ಯುವರಾಜ್ಯಾಭಿಷೇಕ ಮಾಡಬೇಕಾಗಿದ್ದ ಈ ನನ್ನ ಕಂದನಿಗೆ ನಾನೇ ನನ್ನ ಕೈಯಾರೆ ಹೇಗೆ ಸಂಸ್ಕಾರವನ್ನು ಮಾಡಲಿ ದೇವಿ? ಹೇಗೆ ಸಂಸ್ಕಾರವನ್ನು ಮಾಡಲಿ? ನಿಜ ಪ್ರಭು, ಸತ್ಯಕ್ಕಾಗಿ ಎಂಥ ಕಷ್ಟ ಬಂದರೂ ನಾವು ಹೆದರಬಾರದು. ಸಿದ್ಧರಾಗಿ ಪ್ರಭು. ಧೀರರಾದ ನೀವು ಪತ್ನಿ ಪುತ್ರರಿಗಾಗಿ ಹೀಗೆ ಶೋಕಿಸುವುದು ತರವಲ್ಲ. ಧೈರ್ಯವಾಗಿ ನನ್ನ ಶಿರಚ್ಛೇದನವನ್ನು ಮಾಡಿ ನಿಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿ. ಹೆತ್ತ ಮಗನ ಸಂಸ್ಕಾರ, ಪ್ರಿಯ ಪತ್ನಿಯ ವಧೆ, ಎರಡೂ ಸಹಿಸಲಾರದ ಸಂಕಟದ ಕಾರ್ಯಗಳು. ಈ ಸಂಕಟದ ಕಾರ್ಯವನ್ನು ಮಾಡುವುದಕ್ಕಿಂತ ನನ್ನ ಸೂತನೊಡನೆ ಚಿತೆ ಏರಿ ದಹಿಸಿ ಹೋಗುವುದೇ ಒಳಿತು. ಪ್ರಭು, ಸ್ವಲ್ಪ ಯೋಚಿಸಿ. ನೀವು ಚಿತೆಯನ್ನೇರಿದರೆ ನಿಮ್ಮ ಹಿಂದೆ ಸತಿಯಾಗಿ ನಾನು ಚಿತೆಯನ್ನೇರುವುದೇ ನನ್ನ ಕರ್ತವ್ಯವು. ಆದರೆ ಅದರಿಂದ ಸತ್ಯವಂತರೆಂಬ ನಿಮ್ಮ ಖ್ಯಾತಿಗೆ ಕಳಂಕ ಬರುತ್ತದೆ ಪ್ರಭು. ಹಾಗಾಗಬಾರದು ಸ್ವಾಮಿ. ಪತಿಯಾದ ನಿಮ್ಮ ಕೈಯಿಂದಲೇ ಸಾವನ್ನು ಪಡೆಯುವುದು ನನ್ನ ಪರಮ ಸೌಭಾಗ್ಯ ಸ್ವಾಮಿ. ಸಿದ್ಧರಾಗಿ. ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ ನನ್ನ ಶಿರಚ್ಛೇದನವನ್ನು ಮಾಡಿ
1000 ಜನ್ಮಗಳು ಬಂದರು ನೀವೇ ನನ್ನ ಪತಿಯಾಗಬೇಕೆಂದು ಕರುಣಾಮಯನಾದ ವಿಶ್ವನಾಥ ಸ್ವಾಮಿಯನ್ನು ನಾನು ಬೇಡಿಕೊಳ್ಳುತ್ತೇನೆ. ಬನ್ನಿ ಪ್ರಭು, ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ ಸಿದ್ಧರಾಗಿ ಪ್ರಭು. ವಿಶ್ವನಾಥ, ನಿಲ್ಲು ಹರಿಶ್ಚಂದ್ರ. ಮುನೀಂದ್ರ, ಮುನೀಂದ್ರ, ತಾವು? ನೀನು ನನ್ನ ಅಗ್ನಿ ಪರೀಕ್ಷೆಯಲ್ಲಿ ವಿಜಯಶಾಲಿಯಾದೆ. ನೀವು ಯಾರೂ ಪ್ರಾಣಾರ್ಪಣೆ ಮಾಡಬೇಕಾಗಿಲ್ಲ. ನಿನ್ನ ಸಮಸ್ತ ರಾಜ್ಯಕೋಶಗಳನ್ನ ನಿನಗೆ ಹಿಂದಿರುಗಿಸಿದ್ದೇನೆ. ಮುನೀಂದ್ರ, ಹೌದು ಹರಿಶ್ಚಂದ್ರ ಮಹಾರಾಜ, ಇದೆಲ್ಲ ವಿಶ್ವಾಮಿತ್ರ ಮುನಿಗಳ ಮಾಯೆ. ನಿನ್ನ ಪತ್ನಿ ಪುತ್ರರನ್ನು ಕೊಂಡುಕೊಂಡಿದ್ದು ನಾನೇ. ಇಷ್ಟಕ್ಕೂ ನಾನು ಆರಂದುಕೊಂಡೆಯಾ? ಶಂಕರ, ವಿಶ್ವನಾಥ, ಅಲ್ಲಿ ನೋಡು ಲೋಹಿತಾಶ್ವ. ನಿನ್ನ ಪುನರ್ಜನ್ಮಕ್ಕೆ ಕಾರಣರಾದ ಈ ಪೂಜ್ಯರಿಗೆ ವಂದಿಸು ಮಗನೇ. ಹಾಗೆ ನಿನ್ನ ಪತ್ನಿ ಪತಿವ್ರತಾ ಶಿರೋಮಣಿ ಚಂದ್ರಮತಿ ದೇವಿಯ ಮೇಲೆ ಬಂದ ಆರೋಪವು ಮಾಯೆಯೇ. ಇನ್ನು ಶಿರಚ್ಛೇದನದ ಶಿಕ್ಷೆಯೇ ಮಾತೆಲ್ಲಿ. ನಿನ್ನ ಪತ್ನಿ ಪುತ್ರರೊಂದಿಗೆ ನನ್ನ ಸ್ವರ್ಗಕ್ಕೆ ಆಗಮಿಸಿ ಅಲ್ಲಿಯ ಭೋಗ ಭಾಗ್ಯಗಳನ್ನು ಅನುಭವಿಸು. ದೇವೇಂದ್ರ, ತಮ್ಮ ಆಹ್ವಾನಕ್ಕೆ ಅನಂತ ವಂದನೆಗಳು. ಆದರೆ ಅದು ಸಾಧ್ಯವಾಗದ ಮಾತು ಸ್ವಾಮಿ. ನಾನು ನನ್ನ ಸ್ವಾಮಿ ವೀರಬಾಹುವಿನ ದಾಸ. ಆತ ಅಪಾರ ಧನವನ್ನು ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದಾನೆ. ಆತನ ಅನುಮತಿ ಇಲ್ಲದೆ ನಾನು ಇಲ್ಲಿಂದ ಕದಲಲಾರೆ. ಭಲೆ ಭಲೆ ಹರಿಶ್ಚಂದ್ರ, ನಿನ್ನ ಧರ್ಮಶ್ರದ್ಧೆ ಅನುಪಮ. ದೇವೇಂದ್ರನೇ ನಿನ್ನನ್ನು ಸ್ವರ್ಗಕ್ಕೆ ಆಹ್ವಾನಿಸುತ್ತಿರುವಾಗ ಒಡೆಯನ ಸೇವೆಯನ್ನು ತಪ್ಪುವುದಿಲ್ಲವೆಂದು ಹೇಳುತ್ತಿರುವ ನಿನ್ನ ಸ್ವಾಮಿನಿಷ್ಠೆ ಧರ್ಮನಿಷ್ಠೆಗೆ ಯಾವುದು ತಾನೇ ಸಾಟಿಯಾದಿ? ಅಯ್ಯ ಹರಿಶ್ಚಂದ್ರ, ನಿನ್ನ ಒಡೆಯನಾಗಿ ಸ್ಮಶಾನಕ್ಕೆ ಅಧಿಪತಿಯಾದ ಈ ವೀರಬಾಹುವನ್ನು ಯಾರೆಂದು ತಿಳಿದಿರುವೆ? ಇದು ನಾನೇ ಯಮಧರ್ಮ. ಇದು ನಾನೇ ಯಮಧರ್ಮ. ಯಮಧರ್ಮರಾಯ, ನಮೋ ನಮಃ, ನಮೋ ನಮಃ.
ಹರಿಶ್ಚಂದ್ರ, ವಿಶ್ವಾಮಿತ್ರ ಮುನಿಗಳ ಈ ನಾಟಕದಲ್ಲಿ ಹಲವಾರು ದೇವತೆಗಳು ಹಲವಾರು ಪಾತ್ರಗಳನ್ನು ವಹಿಸಿದ್ದಾರೆ. ಈಗಲಾದರೂ ಸ್ವರ್ಗಕ್ಕೆ ಬರಲು ಮನಸ್ಸು ಮಾಡು. ಹೌದು ಹರಿಶ್ಚಂದ್ರ, ನೀನು ಇಂದ್ರನ ಆಹ್ವಾನವನ್ನು ಅಂಗೀಕರಿಸಿ ಸ್ವರ್ಗಕ್ಕೆ ಹೋಗಲು ಯಾವ ಅಡ್ಡಿಯೂ ಇಲ್ಲ. ಇನ್ನು ಮುಂದೆ ಈ ಲೋಕದಲ್ಲಿ ಸೂರ್ಯ ಚಂದ್ರರಿರುವವರೆಗೂ ನೀನು ಸತ್ಯ ಹರಿಶ್ಚಂದ್ರನೆಂಬ ಹೆಸರಿನಿಂದ ವಿಶ್ವವಿಖ್ಯಾತಿಯನ್ನು ಹೊಂದು. ತಮ್ಮ ಅನುಗ್ರಹದಿಂದ ನಾನು ಕೃತಾರ್ಥನಾದೆ ಸ್ವಾಮಿ. ಆದರೆ ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟ ಸಂದರ್ಭದಲ್ಲಿ ಗೋಳಿಡುತ್ತಿದ್ದ ನನ್ನ ಪ್ರಜೆಗಳ ದುಃಖ ತಪ್ತ ಮುಖಗಳು ನನ್ನ ಕಣ್ಣೆದುರಿಗೆ ಕಾಣುತ್ತಿವೆ. ಆ ಮುಖಗಳಲ್ಲಿ ಮತ್ತೆ ಸಂತಸ ಉಕ್ಕುವುದನ್ನು ಕಂಡರೆ ಅದಕ್ಕಿಂತ ಮಿಗಿಲಾದ ಸ್ವರ್ಗ ಸುಖ ಬೇರೊಂದಿಲ್ಲ. ಸ್ವಾಮಿ, ನಾನು ಮತ್ತೆ ನನ್ನ ಪ್ರಜೆಗಳನ್ನು ಕಾಣಬೇಕು. ನಂತರ ನನ್ನ ಕುಮಾರನಿಗೆ ರಾಜ್ಯಾಭಿಷೇಕ ಮಾಡಬೇಕು. ತದನಂತರದಲ್ಲಿ ಬೇಕಾದರೆ ನಾನು ಸ್ವರ್ಗಕ್ಕೆ ಬರುವ ಆಲೋಚನೆ ಮಾಡಬಹುದು. ಬಲೆ ಹರಿಶ್ಚಂದ್ರ, ಬಲೆ. ನಿನ್ನ ಪ್ರಜಾವಾತ್ಸಲ್ಯವನ್ನು ಎಷ್ಟು ಹೊಗಳಿದರೂ ಸಾಲದು. ನಿನ್ನ ಧರ್ಮನಿಷ್ಠೆಯನ್ನು ಈಗಲೂ ಮೆರೆಯುತ್ತಿರುವೆ. ಆಗಲಿ, ನಿನ್ನ ಪತ್ನಿ ಪುತ್ರರೊಂದಿಗೆ ಅಯೋಧ್ಯೆಗೆ ತೆರಳಿ ಸುಖದಿಂದ ರಾಜ್ಯಭಾರ ಮಾಡು. ನಿನ್ನ ಪುತ್ರ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಂತರ ನನ್ನ ಆಹ್ವಾನವನ್ನು ಮನ್ನಿಸು. ಧನ್ಯೋಸ್ಮಿ ದೇವ. ನಿಮಗೆ ಮಂಗಳವಾಗಲಿ. ನಿಮಗೆ ಮಂಗಳವಾಗಲಿ. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ.